ಆತ್ಮೀಯ ಭಕ್ತ ಸಮುದಾಯದೆಲ್ಲರಿಗೂ ನಿಮ್ಮೆಲ್ಲರ ಅಂತರಂಗದ ದಿವ್ಯ ಚೇತನಕ್ಕೆ ಶರಣಾರ್ಥಿ. ಆತ್ಮೀಯರೇ, ಇಂದಿನ ಒಂದು ವಿಷಯ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್. ಒಂದು ಗಾದೆ ಮಾತಿದೆ, ನಾವು ಜೀವನದಲ್ಲಿ ಏನೆಲ್ಲವನ್ನು ಕಳೆದುಕೊಂಡರೂ ಕೂಡ ನಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಬಾರ್ದಂತೆ. ಯಾಕಂದರೆ ನಾವು ಜೀವನದಲ್ಲಿ ಏನೇ ಗಳಿಸ್ತೇವೆ, ಏನೇ ಮಾಡುತ್ತೇವೆ, ಏನೇ ಸಾಧನೆಯನ್ನು ಮಾಡ್ತೇವೆ ಅಂತಂದರೆ ಅದಕ್ಕೆ ಮೂಲ ಶಕ್ತಿ ಇರುವಂಥದ್ದು ನಮ್ಮ ಆತ್ಮದಲ್ಲಿ. ಹೀಗಾಗಿ ನಮ್ಮ ಆತ್ಮದಲ್ಲಿ ಇರುವಂತಹ ಶಕ್ತಿಯನ್ನು ನಾವು ನಂಬಿ, ನಮ್ಮ ಆತ್ಮದ ಮೇಲೆ ನಾವು ವಿಶ್ವಾಸವನ್ನು ಇಟ್ಟು, ನಮ್ಮ ಮೇಲೆ ನಾವು ನಂಬಿಕೆಯನ್ನು ಇಟ್ಟು ನಾವು ಸಾಧನೆಯನ್ನು ಮಾಡಿದ್ದೇ ಆಯ್ತಂದರೆ ಖಂಡಿತವಾಗಿಯೂ ನಾವು ನಮ್ಮ ಗುರಿಯನ್ನು ನಿಖರವಾಗಿ ಮುಟ್ಟಬಹುದು. ನಮ್ಮ ಮೇಲೆ ಮೊದಲು ನಮಗೆ ವಿಶ್ವಾಸ ಇರಬೇಕು, ನಮ್ಮ ಮೇಲೆ ಮೊದಲು ನಮಗೆ ನಂಬಿಕೆ ಇರಬೇಕು. ನಾವು ಮಾಡುವಂತಹ ಕೆಲಸ ಕಾರ್ಯಗಳ ಮೇಲೆ ನಮಗೆ ಗೌರವ ಪ್ರೀತಿ ಇರಬೇಕು. ಇದೆಲ್ಲವನ್ನು ಇದ್ದಾಗ ನಾವು ಖಂಡಿತವಾಗಿಯೂ ನಾವು ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸಬಹುದು. ಕೆಲವು ಜನರು ತಮ್ಮ ಮೇಲೆ ತಮಗೆ ನಕಾರಾತ್ಮಕ ಚಿಂತನೆ, ತಮ್ಮ ಒಂದು ಯೋಚನೆಗಳ ಮೇಲೆ ತಮಗೆ ವಿಶ್ವಾಸ ನಂಬಿಕೆ ಇಲ್ಲದೆ ಇರುವಂಥದ್ದು, ಹೀಗೆ ಅವರು ಯಾವುದೇ ಒಂದು ವಿಷಯದ ಬಗ್ಗೆನೂ ಕೂಡ ನಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಅವರು ಕ್ರಮೇಣ ತಮ್ಮ ಮೇಲೆ ಸಂಪೂರ್ಣವಾದಂತಹ ನಂಬಿಕೆ ವಿಶ್ವಾಸವನ್ನು ಕಳೆದುಕೊಂಡ್ಬಿಡ್ತಾರೆ. ತಮ್ಮಲ್ಲಿರುವಂತಹ ಶಕ್ತಿಯ ಅರಿವಿನ ಬಗ್ಗೆ ಅವರಿಗೆ ಅರಿವಾಗೋದಿಲ್ಲ, ತಮ್ಮಲ್ಲಿರುವಂತಹ ಶಕ್ತಿಯ ಬಗ್ಗೆ ಅವರಿಗೆ ಅರಿವೇ ಆಗೋದಿಲ್ಲ. ಹೀಗೆ ಅವರಿಗೆ ತಮ್ಮ ಆತ್ಮದಲ್ಲಿರುವಂತಹ ಶಕ್ತಿ ಅಂತಹದ್ದು, ಅದರಿಂದ ನಾವು ಜೀವನದಲ್ಲಿ ಏನೋ ಬೇಕಾದರೂ ಕೂಡ ಸಾಧನೆ ಮಾಡ್ಬೋದು ಅನ್ನುವಂಥದ್ದನ್ನು ಮರೆತು ಬಿಡ್ತಾರೆ. ಹೀಗೆ ಈ ಆತ್ಮವಿಶ್ವಾಸ ಅನ್ನುವಂಥದ್ದು ನಮಗೆ ಜೀವನದಲ್ಲಿ ತುಂಬ ಕೆಲಸ ಮಾಡ್ತದೆ. ಅದಕ್ಕೋಸ್ಕರ ನಾವು ಹೊರಗಿನ ಶಕ್ತಿಗಳನ್ನು ನಂಬೋದಕ್ಕಿಂತ, ನನಗೆ ಅವರು ಬಂದು ಸಹಾಯ ಮಾಡ್ತಾರೆ, ಇವರು ಬಂದು ಸಹಾಯ ಮಾಡ್ತಾರೆ, ನನಗೆ ಆ ಹಣ ಇದ್ದರೆ ನಾನು ಸಾಧನೆ ಮಾಡಬಹುದು, ನನಗೆ ಆಸ್ತಿ ಇದ್ದರೆ ನಾನು ಸಾಧನೆ ಮಾಡ್ಬೋದು, ಹೀಗೆ ನಾವು ಹೊರಗಿನ ಬಾಹ್ಯ ಶಕ್ತಿಗಳನ್ನು, ಮತ್ತು ಆ ದೇವರಿಗೆ ಹೋದರೆ ಒಳ್ಳೆಯದಾಗತ್ತೆ, ಈ ದೇವರಿಗೆ ಹೋದರೆ ಒಳ್ಳೆಯದಾಗತ್ತೆ, ಇಂಥದ್ದು ಕೆಲವು ಮೂಢಾಚರಣೆಗಳು ಇವತ್ತು ಕೂಡ. ಮತ್ತು ಆ ಗುರುಗಳ ಹತ್ರ ಹೋದರೆ ಒಳ್ಳೆಯದಾಗತ್ತೆ, ಈ ಸ್ವಾಮೀಜಿ ಹತ್ರ ಹೋದ್ರೆ ಒಳ್ಳೆಯದಾಗತ್ತೆ, ಇಂತಹ ಒಂದು ವಿಚಾರಗಳನ್ನು ತುಂಬಿಕೊಂಡು ತಮ್ಮಲ್ಲಿರುವಂತಹ ಶಕ್ತಿಯನ್ನು ಅವರು ಅದನ್ನು ಅರಿವನ್ನು ಕಾಣದೆ ಕೇವಲ ಹೊರಗಿನ ಶಕ್ತಿಗೆ ಮೇಲೆ ಅವರು ನಂಬಿಕೆ ಇಟ್ಕೊಂಡ್ರ ಹೋದರೆ ಖಂಡಿತವಾಗಿ ಅವರು ಏನನ್ನು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ತಮ್ಮ ಮೇಲೆ, ತಮ್ಮ ಒಳಗಡೆ ಇರುವಂತಹ ಶಕ್ತಿಯ ಮೇಲೆ ಅವರು ಯಾವಾಗ ಗಮನವನ್ನು ಕೇಂದ್ರೀಕರಿಸ್ತಾರಲ್ಲ, ತಮ್ಮ ಒಂದು ದೃಷ್ಟಿನ ತಮ್ಮ ಮೇಲೆ ಯಾವಾಗ ಹರಿಸ್ಕೊಳ್ತಾರಲ್ಲ, ಆವಾಗ ಅವರು ಈ ಜೀವನದಲ್ಲಿ ಸಾಧನೆಯನ್ನು ಮಾಡಬಹುದು. ಅದಕ್ಕೋಸ್ಕರ ಈ ಆತ್ಮವಿಶ್ವಾಸ ಅನ್ನುವಂಥದ್ದು ತುಂಬ ಒಂದು ಚಿಕ್ಕ ಶಬ್ದ ಆಗಿರ್ಬೋದು ಇದು, ಆದರೆ ತುಂಬ ದೊಡ್ಡದಾದಂತಹ ಕೆಲಸವನ್ನು ನಮ್ಮ ಜೀವನದಲ್ಲಿ ಇದು ಆತ್ಮವಿಶ್ವಾಸ ಮಾಡ್ತದೆ. ಅದಕ್ಕೋಸ್ಕರ ಮೊದಲು ನಮ್ಮ ಮೇಲೆ ನಮಗೆ ನಾವು ಗೌರವವನ್ನು ಇಟ್ಕೊಳ್ಬೇಕು, ನಮ್ಮ ಮೇಲೆ ನಮಗೆ ಪ್ರೀತಿ ಇರಬೇಕು, ವಿಶ್ವಾಸ ಕಾಳಜಿ ಇರಬೇಕು, ಹಾಗೂ ನಾವು ಮಾಡುವ ಕೆಲಸದ ಮೇಲೆ ಅಪಾರವಾದಂತಹ ಗೌರವ ಪ್ರೀತಿ ಇರಬೇಕು. ಆವಾಗ ನಾವು ಜೀವನದಲ್ಲಿ ಏನು ಬೇಕಾದರೂ ಕೂಡ ಸಾಧನೆ ಮಾಡಬಹುದು. ಸೊ ಅದಕ್ಕೆ ಸೆಲ್ಫ್ ಹೆಲ್ಪ್ ಈಸ್ ದ ಗುಡ್ ಹೆಲ್ಪ್ ಅಂತ ಹೇಳ್ತಾರೆ. ಸೆಲ್ಫ್ ಹೆಲ್ಪ್ ಅಂದರೆ ನಮಗೆ ನಾವೇ ಸಹಾಯ ಮಾಡ್ಕೊಳ್ಳೋದನ್ನು ನಾವು ಕಲಿಬೇಕು ಜೀವನದಲ್ಲಿ. ಆವಾಗ ನಾವೇನಾದರೂ ಕೂಡ ಸಾಧನೆಯನ್ನು ಮಾಡಬಹುದೇ ಹೊರತು ಎಲ್ಲಿವರೆಗೂ ನಾವು ಹೊರಗೆ ಹುಡುಕ್ತಾ ಇರ್ತೇವೆ ಅಲ್ಲಿವರೆಗೂ ಕೂಡ ನಮ್ಮ ಗುರಿಯನ್ನು ಮುಟ್ಟೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ನಮ್ಮೊಳಗೆ ಹುಡುಕಬೇಕು. ನಮ್ಮೊಳಗಡೆ ಒಂದು ಅಗಾಧವಾದಂಥ ಶಕ್ತಿ ಇದೆ, ಅದು ಕಣ್ಣಿಗೆ ಕಾಣಲಾರಂಥದ್ದು. ಆ ಒಂದು ಶಕ್ತಿಯಿಂದ ನಾವು ಏನನ್ನು ಬೇಕಾದರೂ ಕೂಡ ಸಾಧನೆಯನ್ನು ಮಾಡಬಹುದು. ಅದಕ್ಕೋಸ್ಕರ ಈ ಆತ್ಮವಿಶ್ವಾಸ ಅನ್ನುವಂಥದ್ದು ತುಂಬ ಮಹತ್ತರವಾದಂಥ ಕೆಲಸವನ್ನು ನಮ್ಮ ಜೀವನದಲ್ಲಿ ಮಾಡ್ತೈತಿ ಅಂತ ಹೇಳ್ತಾ, ತಾವೆಲ್ಲರೂ ಆತ್ಮವಿಶ್ವಾಸಿಗಳಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿದ್ದನ್ನು ಹೆಚ್ಚಿನದಾಗಿ ಸಾಧನೆಯನ್ನು ಮಾಡಿ ಅಂತ ಹೇಳ್ತಾ, ತಮ್ಮೆಲ್ಲರ ಅಂತರಂಗದ ದಿವ್ಯ ಚೇತನಕ್ಕೆ ಶರಣಾರ್ಥಿ.